ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಇನ್ನೊಂದು ಯುನೀಕ್ ಆಗಿರುವಂತಹ ರೆಸಿಪಿ ಜೊತೆ ಬಂದಿದ್ದೀನಿ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ರಾಜ್ಮಾ ರೆಸಿಪಿನ ಇವತ್ತೊಂದು ಸೂಪರ್ ಆಗಿರುವಂತಹ ರಾಜ್ಮಾ ಕರಿಯನ್ನು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ಅನ್ನೋದು. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವಿಡಿಯೋಗಳನ್ನು ನೀವು ದಿನಾಲೂ ನೋಡ್ಬೋದು. ರಾಜ್ಮಾ ಮತ್ತು ಬಟಾಣಿ, ಹಸಿರು ಬಟಾಣಿ ಇರುತ್ತಲ್ಲ, ಎರಡು ನೆನೆ ಹಾಕಿದ್ದೆ ನೈಟೇನೆ. ನನಗೆ ಹಸಿರು ಬಟಾಣಿ ಅಂದರೆ ತುಂಬಾ ಇಷ್ಟ. ಮತ್ತು ಒಂಥರ ಗ್ರೇವಿ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ನೆನೆ ಹಾಕಿದ್ದೆ. ಇವಾಗ ಕುಕ್ಕರಲ್ಲಿ ರಾಜ್ಮಾನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇದು ಒಂದು 3-4 ವಿಸಲ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ರಾಜ್ಮಾದಲ್ಲಿ ಕ್ಯಾಲ್ಸಿಯಂ ತುಂಬ ಇರುತ್ತೆ. ಹಾಗಾಗಿ ರಾಜ್ಮಾ ವಾರಕ್ಕೆ 1 ಸರಿ 2 ಸರಿ ಆದರೂ ಯೂಸ್ ಮಾಡಬೇಕು. ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಮೂಳೆ ಗಟ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಾಜ್ಮಾನ ಯೂಸ್ ಮಾಡ್ತಾ ಇರಬೇಕು. ರೈಸ್ ಜೊತೆ, ಚಪಾತಿ ಜೊತೆ ಮತ್ತು ದೋಸೆ ಜೊತೆ ಟೇಸ್ಟ್ ಚೆನ್ನಾಗಾಗಿರುತ್ತೆ. ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ರಾಜ್ಮಾ ಜೊತೆ ಚಪಾತಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೀವು ರಾಜ್ಮಾನ ಯಾವ ಥರ ಯೂಸ್ ಮಾಡ್ತೀರಾ ಮತ್ತು ಯಾವ ಥರ ಪಲ್ಯ ಆಗಲಿ, ಕರಿ ಆಗಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಎಷ್ಟು ಜನಕ್ಕೆ ರಾಜ್ಮಾ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ಕೆಲವೊಬ್ಬರೆಲ್ಲ ರಾಜ್ಮಾನ ಬೆಳಗ್ಗೆ ಹೊತ್ತು ಬೇಯಿಸ್ಕೊಂಡು ಸಲಾಡ್ ಥರನೂ ಮಾಡ್ಕೊಂಡು ತಿಂತಾರೆ, ಮತ್ತು ಗ್ರೇವಿ ಮಾಡ್ಕೊಂಡು ತಿಂತಾರೆ, ಪಲಾವ್ ಮಾಡ್ತಾರೆ. ಇಷ್ಟೊಂದು ಥರ ಮಾಡ್ಬೋದು ರಾಜ್ಮಾದಲ್ಲಿ. ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ. ನಾವು ಸಲಾಡು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ಗ್ರೇವಿನೇ ಮಾಡೋದು. ಈ ಥರ ಇಲ್ಲಾಂದರೆ ಪಲ್ಯ ಮಾಡೋದು. ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ರಾಜ್ಮಾ ಕರಿಗೆ ಬೇಕಾಗುವಂತಹ ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಕೋತಾ ಇದ್ದೀನಿ. ಇದು ಟೊಮೆಟೊನ ಒಂದು ಸರಿ ಈ ಥರ ಮಾಡಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ, ಬಟ್ ಅದು ವಿಡಿಯೋ ಅಷ್ಟು ನೀಟಾಗಿ ಬರಲಿಲ್ಲ. ಹಾಗಾಗಿ ಮಾಮೂಲಿ ಕಟ್ ಮಾಡೋದೇ ತೋರಿಸ್ತಾ ಇದ್ದೀನಿ. ಈ ನಡು ಮಳೆ ತುಂಬ ಜಾಸ್ತಿ ಆಯ್ತಲ್ಲ, ಎಲ್ಲ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಟೊಮೆಟೊ ಮೇಲ್ಗಡೆ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಹುಳ ಬಂದಂಗೆ ಆಗ್ತಿದೆ. ಹಾಗಾಗಿ ದಯವಿಟ್ಟು ಟೊಮೆಟೊನ ನೀಟಾಗಿ ನೋಡಿಕೊಂಡು ಒಳಗಡೆ ಹುಳ ಗಿಳ ಆಯಿತೋ ಇಲ್ವೋ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂಚೂರು ದಪ್ಪಗಿರೋಂಥ 2 ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ 3 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿರೋಂಥ ಈರುಳ್ಳಿನ 3 ತೊಗೊಂಡು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ವಿಡಿಯೋ ಮಾಡೋಕ್ಕೆ ಬರಲಿಲ್ಲ. ಅದು ಏನೋ ಆ ಥರ ಟ್ರೈ ಮಾಡಿದೆ, ಸರಿಯಾಗಿ ಬರಲಿಲ್ಲ. ಮತ್ತು ಮಾಮೂಲಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಅದೇ ಅಲ್ವಾ, ಸ್ಟಾರ್ಟಿಂಗಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಇಲ್ಲಿ ಇಷ್ಟೊತ್ತಿಗೆ ಒಂದು 3 ವಿಸಲ್ ಆಗಿರುತ್ತು. ಹಾಗಾಗಿ ಇವಾಗ ಕುಕ್ಕರ್ನ ವಿಸಲ್ ಆರಿಸ್ಕೊಂಡು ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ರಾಜ್ಮಾನ, ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇಷ್ಟಾದರೆ ಸಾಕು. ಇನ್ನೂ ಮೆತ್ತಗೆ ಬೇಕಂದರೆ ಇನ್ನೊಂದು 1-2 ವಿಸಲ್ ಮಾಡ್ಕೊಳ್ಬೋದು, ಬಟ್ ನನಗೆ ಸಾಕು ಅಂತೇಳ್ಬಿಟ್ಟು ಇಷ್ಟೇ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಗ್ಯಾಸ್ ಹಚ್ಚಿಬಿಟ್ಟು ಬಾಣಲಿ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಎಣ್ಣೆ ಬದಲಾಗಿ ಬೆಣ್ಣೆನ ಯೂಸ್ ಮಾಡ್ಬೋದು. ಕ್ಲೈಮೇಟ್ ತುಂಬ ಕೋಲ್ಡ್ ಇದೆಯಲ್ಲ, ಹಾಗಾಗಿ ಬೆಣ್ಣೆ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಮಕ್ಕಳೆಲ್ಲ ತಿಂತಾರೆ, ನನ್ನ ಮಗು ಚಿಕ್ಕವನು ತಿಂತಾನೆ ಅಂತೇಳ್ಬಿಟ್ಟು ಬೆಣ್ಣೆ ಯೂಸ್ ಮಾಡ್ತಿಲ್ಲ, ಕಫ ಕಟ್ಟುತ್ತೆ ಅಂತ ಯೂಸ್ವಲಿ. ಹಾಗಾಗಿ ಸಾಸಿವೆ, ಜೀರಿಗೆ, ಸೋಂಪು ಮತ್ತು 1 ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕಿಬಿಟ್ಟು ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಗೋಲ್ಡನ್ ಅಂದರೆ ಕಲರ್ ಚೇಂಜ್ ಆಗಬೇಕು, ಫುಲ್ಲ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ.
ಇವಾಗ ನೋಡ್ತಿರ್ಬೋದು ಒಂದು ಆಲ್ಮೋಸ್ಟ್ ಬೆಂದಿದೆ ಈರುಳ್ಳಿ. ಆದರೂ ಇನ್ನೊಂದು 2 ನಿಮಿಷ ಇರಲಿ, ಒಂದು ಸ್ವಲ್ಪ ಇನ್ನೊಂದು ಚೂರು ಕಲರ್ ಚೇಂಜ್ ಆಗಲಿ. ಇವಾಗ ನೋಡಿ ಫುಲ್ ಬೆಂದೋಗಿದೆ. ಇವಾಗ ಟೊಮಟನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಂದ್ರೇ ಅದು ಹಸಿ ವಾಸನೆ ತುಂಬ ಇರುತ್ತಲ್ಲ ಟೊಮೊಟೊದಲ್ಲೇ, ಹಾಗಾಗಿ ವಾಸನೆ ಎಲ್ಲ ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಅರಿಶಿನ ಮತ್ತು ಉಪ್ಪು, ನಾನಿಲ್ಲಿ ಅಡುಗೆಗೆ ಜಾಸ್ತಿ ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋದು. ಹಾಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಗರಂ ಮಸಾಲ, ಒಂಚೂರು ಸಕ್ಕರೆ ಸಕ್ಕರೆ ಅಂತಂದರೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ತೀನಿ. ನಾನಿವಾಗ ಸಕ್ಕರೆ ಹಾಕ್ತಿದ್ದೀನಿ. ಬೆಲ್ಲನೂ ಹಾಕ್ಕೊಳ್ಬೋದು. ಏನು ಕೆಲವೊಬ್ಬರು ಟೊಮೆಟೊ ಯೂಸ್ ಮಾಡಿದ್ರೆ ಎದೆ ಉರಿ ಬರುತ್ತೆ ಹಂಗೆ ಅಂತಾರೆ. ಸೊ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸಕ್ಕರೆ ಅಥವಾ ಬೆಲ್ಲನ ಯೂಸ್ ಮಾಡ್ತೀನಿ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡಿದರೆ. ಅಷ್ಟೇ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮಾಟ, ಈರುಳ್ಳಿ, ಮಸಾಲೆ ಪದಾರ್ಥ ಎಲ್ಲ ಈರುಳ್ಳಿಯಲ್ಲಿ ಮತ್ತು ಟೊಮಾಟೊದಲ್ಲೆಲ್ಲ ಹೊಂದ್ಕೊಳ್ಬೇಕು. ಅಂದಾಗ ಮಾತ್ರ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ. ಪಕ್ಕದಲ್ಲೆಲ್ಲ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇವಾಗ ನೋಡಿ ಬೇಯಿಸ್ಕೊಂಡಿರುವಂತಹ ರಾಜ್ಮಾ ಮತ್ತು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸಿರುವಂತಹ ನೀರು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಅದೇ ನೀರಿಂದ ಮತ್ತು ಅದಕ್ಕೆ ಸೇರಿಸ್ಕೊಳ್ಳಿ ಪಲ್ಯದಲ್ಲಿ. ಅದು ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ರಾಜ್ಮಾ ಫ್ಲೇವರ್ ಮತ್ತು ಬಟಾಣಿ ಫ್ಲೇವರ್ ಹೋಗೋದಿಲ್ಲ. ಬೇರೆ ನೀರು ಹಾಕಿದ್ರೆ ಅದು ಅಷ್ಟು ಟೇಸ್ಟ್ಗಿಂತನೂ ಬೇಯಿಸಿರೋಂತಹ ನೀರೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೋಡಿ, ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸಿದ್ರೆ ಸಖತ್ ಟೇಸ್ಟ್ನ ವಾಸನೆ ಅಂತೂ ಘಮ ಘಮ ಅಂತ ಬರ್ತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ರಾಜ್ಮಾ ಕೆಲವೊಬ್ಬರು ರುಬ್ಬಿಟ್ಟು ಟೊಮೆಟೊ ಈರುಳ್ಳಿನ ರುಬ್ಬಿಟ್ಟು ಮಾಡ್ತಾರೆ, ಮತ್ತು ಕೆಲವೊಬ್ಬರು ನಾರ್ಮಲಾಗೂ ಮಾಡ್ತಾರೆ. ರುಬ್ಬಿ ನಮ್ಮ ಸೈಡ್ ಅಷ್ಟೇನು ತಿನ್ನಲ್ಲ, ಮನೇಲಿ ಯಾರೂ ಇಷ್ಟಪಡಲ್ಲ ರುಬ್ಬಿ ಹಾಕ್ಕೊಳ್ಳೋಕ್ಕೆ. ಹಾಗಾಗಿ ಮಾಮೂಲಿ ಹಿಂಗಾಗಿ ಮಾಡಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಇವಾಗ ನೋಡಿ ತಿಂತಾಯಿದ್ದೀನಿ ಚಪಾತಿ ಜೊತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು. ಇಬ್ಬರೇ ತಿಂದ್ವಿ, ನಾನು ನಮ್ಮ ಮನೆಯವರು, ನನ್ನ ಪಾಪು ಅಷ್ಟೇ. ಫುಲ್ಲು ಖಾಲಿ ಆಗೋಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.